ಜರ ಓಹೋ, ಅಂದ್ರೆ ಇವಳೇ ಆ ರಾಕ್ಷಸಿ. ಮತ್ತೆ ಇವಳೇ ಎಲ್ಲ ವೃಂದಾವನ ಜನರನ್ನ ಎತ್ಕೊಂಡು ಹೋಗಿರೋದು. ಭೋಜನ ಇಂಥ ಸುಂದರವಾಗಿರೋ ದಷ್ಟಪುಷ್ಟ ಬಾಲಕರನ್ನ ತಿನ್ನೋದ್ರಲ್ಲಿ ಅತ್ಯಂತ ಆನಂದ ಆಗುತ್ತೆ. ರಾಕ್ಷಸಿ, ನಾವು ನಿನ್ಗೆ ಊಟ ಅಲ್ಲ, ನಾವೇ ನಿನ್ ಮೃತ್ಯು. ಮೃತ್ಯು ನಿನ್ನಂತ ದುಸ್ಸಾಹಸಿ ಬಾಲಕನ ಪ್ರತೀಕ್ಷೆನೆ ಮಾಡ್ತಿದ್ದೆ ನಾನಿಲ್ಲಿ. ನನ್ನ ಮೃತ್ಯುನೇ ಆಹಾರವಾಗಿ ತಿನ್ನೋದಕ್ಕಿಂತ ಆನಂದ ಇನ್ನೇನಿರೋದಕ್ಕೆ ಸಾಧ್ಯ? ನಿಂತ್ಕೋ ಜರ. ಯಾರದು ಈ ನಿರ್ಭಯಿ ಹುಡುಗ ನನ್ನಿಂದ ತಪ್ಪಿಸ್ಕೊಂಡಿರೋದು? ಜರ ಅಲ್ಲಿ ಇಲ್ಲಿ ಅಲ್ಲ, ಕೆಳಗಡೆ ನೋಡು, ಕೆಳಗಡೆ. ನಾನು ಇಲ್ಲಿದ್ದೀನಿ. ನಾರಾಯಣ ನಾರಾಯಣ, ಇದೇನು ಪ್ರಭು? ಜರಾಳಿಗೆ ನಂದಪುತ್ರನಲ್ಲಿ ಪ್ರಭು ರಾಮನ ದರ್ಶನವಾಗುತ್ತಿದೆಯಲ್ಲ, ಇದು ಹೇಗೆ ಸಾಧ್ಯವಾಗುತ್ತಿದೆ ಪ್ರಭು? ದೇವರ್ಷಿ, ಜರ ಒಬ್ಬಳು ಸಾಧಾರಣ ಅಸುರಿಯಲ್ಲ, ಅವಳೊಬ್ಬಳು ಲಂಕಿಣಿ. ಲಂಕಿಣಿ? ನಾರಾಯಣ ನಾರಾಯಣ, ಇವಳೇನಾದರೂ ಅದೇ ಲಂಕಿಣಿಯೇ ಪ್ರಭು? ರಾಮ ಅವತಾರದಲ್ಲಿ ಲಂಕೆಯ ರಕ್ಷಕಿಯಾಗಿದ್ದವಳು. ಆ ದೇವರ್ಷಿ, ರುದ್ರಾವತಾರಿ ಹನುಮನಿಂದ ಪರಾಜಿತಳಾಗಿ ಅವಳು ಲಂಕೆಯನ್ನು ತ್ಯಜಿಸಿ ಹೋಗಿದ್ದಳು. ಮತ್ತವಳು ಮರಳಿದಾಗ ಸಂಪೂರ್ಣ ಅಸುರ ಕುಲದ ವಿನಾಶವನ್ನು ನೋಡಿ ಅವಳು ಅತ್ಯಂತ ಕ್ರೋಧಿತಳಾದಳು. ರಾಮ, ನೀನು ಸಂಪೂರ್ಣ ಅಸುರ ಜಾತಿನೇ ನಾಶ ಮಾಡ್ಬಿಟ್ಟೆ. ಲಂಕಿಣಿಯ ಲಂಕೆನೆ ನಾಶ ಮಾಡ್ದೆ. ನೀನು ನನಗಿರೋ ಸಂಪೂರ್ಣ ಅಸ್ತಿತ್ವನೇ ನಾಶ ಮಾಡ್ದೆ ರಾಮ. ಈಗಲೇ ನಾನು ಲಂಕಿಣಿ ಈ ಪ್ರಮಾಣ ಮಾಡ್ತಾ ಇದ್ದೀನಿ. ನನಗೆ ಸಹಸ್ರಾರು ಜನ್ಮ ತಾಳಬೇಕಾದ್ರೂ ಸರಿ, ನನ್ನ ಪ್ರತಿ ಜನ್ಮದ ಉದ್ದೇಶ ಒಂದೇ ಆಗಿರುತ್ತೆ, ನಿನ್ನ ಅಂತ್ಯ. ಹೇ ದಶಶಿರ, ನಮ್ಮ ಶುಭ ಚಿಂತಕ, ನನಗೆ ಶಕ್ತಿ ಕೊಡು. ಹೇ ರಾಕ್ಷಸ ಕುಲದ ವೀರರಾಜ ರಾವಣ, ನನಗೆ ಆಶೀರ್ವಾದ ಮಾಡು ಭಗವಂತ. ಈ ನನ್ನ ಪ್ರಮಾಣ ಪೂರ್ಣವಾಗಲಿ. ಆ ಸಮಯದಿಂದ ಇಲ್ಲಿಯವರೆಗೆ ಲಂಕಿಣಿಗೆ ಎಷ್ಟೋ ಜನ್ಮ ದೊರೆಯಿತು, ಮತ್ತು ಪ್ರತಿಯೊಂದು ಜನ್ಮದಲ್ಲೂ ಅವಳು ಪ್ರತಿಕಾರಕ್ಕಾಗಿ ನನ್ನನ್ನೇ ಹುಡುಕುತ್ತಿದ್ದಳು. ಇಂದು ಅವಳ ಅದೇ ಪ್ರತಿಶೋಧದ ಫಲವೇ ಕೃಷ್ಣನಲ್ಲಿ ಅವಳಿಗೆ ರಾಮಾವತಾರದ ದರ್ಶನವಾಗುತ್ತಿದೆ. ನಾರಾಯಣ ನಾರಾಯಣ, ನನಗರ್ಥವಾಯಿತು ಪ್ರಭು, ನನಗೆ ಅರಿವಾಯಿತು. ರಾಮ, ಇಷ್ಟು ವರ್ಷಗಳಾದ್ಮೇಲೆ ಸಿಕ್ಕಿದ್ಯಾ ನೀನು. ಇನ್ನು ಪೂರ್ತಿಯಾಗುತ್ತೆ ನನ್ನ ಪ್ರತೀಕಾರ. ರಾಮ, ಆದ್ರೆ ನಾನಂತೂ ಕೃಷ್ಣ. ಲಂಕಾ ವಿನಾಶಕ, ಅಸುರ ಕುಲ ಘಾತಕ ರಾಮ, ಇವತ್ತು ನಾನು ನಿನ್ನ ಬಿಡೋದಿಲ್ಲ. ಈ ಪ್ರಭು ಶ್ರೀರಾಮ ಅಸುರರ್ನ ಹೇಗ್ ನಾಶ ಮಾಡಿತಾರಂದ್ರಿ? ಯಾವಾಗ ಅವ್ರಿಗೆ ಕೋಪ ಬಂದ್ರು ಪ್ರಭು ಶ್ರೀರಾಮನೇ ನೆನ್ಪಾಗ್ತಾರೆ.
ಕೇವಲ ಪ್ರೇಮ ಧ್ವನಿ ನುಡಿಸ್ತೀನಿ. ಇದನ್ ನೋಡು, ಇದು ರಾಮ! ಆ! ಇವಳ ಕೋಪದಲ್ಲಿ ಏನು ಕೇಳ್ತಾನೆ ಇಲ್ಲ, ಏನು ನೋಡ್ತಾನೆ ಇಲ್ಲ. ಅಮ್ಮ ಹೇಳ್ತಾಳೆ, ಇಂಥ ಕೋಪದ ಜನರಿಂದ ಎಷ್ಟು ದೂರ ಇದ್ರೆ ಅಷ್ಟೇ ಒಳ್ಳೇದಾಗುತ್ತಂತೆ. ಕೃಷ್ಣ ನಮ್ಮೆಲ್ಲರ ಜೀವ ಕಾಪಾಡೋದಕ್ಕೆ ಅವನ್ ಜೀವಕ್ಕೆ ಅಪಾಯ ತಂದ್ಕೊಂಡಿದ್ದಾನೆ. ಈಗ ನಾನೇ ಏನಾದ್ರೂ ಮಾಡ್ಬೇಕು. ಬನ್ನಿ ಬನ್ನಿ. ಮಥುರೆ ದ್ವಾರದಲ್ಲಿ ಈ ಸಮಯದಲ್ಲಿ ಕಾವಲುಗಾರ ಇರಲ್ಲ. ನಾವೆಲ್ಲರೂ ಶಾಂತಿಯಿಂದ ಹೊರಗಡೆ ಹೋಗ್ಬೋದು. ಬೇಗ ಬೇಗ ಬನ್ನಿ ಬನ್ನಿ ಬನ್ನಿ. ನಡೀರಿ, ಬೇಗ ನಡಿ ಮಿತ್ರ. ನಡೀರಿ ಬೇಗ. ನಂದರಾಜ, ನಂದರಾಜ. ಏನ್ ನೋಡ್ತಾ ಇದ್ದೀರಾ? ಬಹುಶಃ ಬೃಂದಾವನದ ಜನರಿಗೆ ಭಗವಂತ ಕಂಸನ ಆತಿಥ್ಯ ಇಷ್ಟ ಆಗಿಲ್ಲ ಅನ್ಸುತ್ತೆ. ಓಡೋದಕ್ಕೆ ಅವಸರ ಯಾಕೆ? ಭದ್ರಾಕ್ಷ, ಇದೇನ್ ಅನರ್ಥ ಮಾಡ್ದೆ ನೀನು? ಏ ನಂದರಾಣಿ ಯಶೋದೆ, ಮರ್ತ್ಬಿಟ್ಯಾ ಭಗವಂತ ಕಂಸನ ವಚನ? ಏನ್ ಹೇಳಿದ್ರು ಅವರು? ಎಲ್ಲಿಯವರೆಗೆ ಆ ಬಾಲಕ ಇಲ್ಲಿಗ್ ಬರೋದಿಲ್ವೋ ಯಾರನ್ನು ಸಾಯೋಗ್ ಬಿಡಲ್ಲ. ನಾನ್ ಮನ್ಸ್ ಮಾಡಿದ್ರೆ ಬಾಣ ಎದೆಗೆ ಬಿಡಬಹುದಿತ್ತು, ಆದ್ರೆ ಭದ್ರಾಕ್ಷನ್ ಗುರಿ ತಪ್ಪೋದಿಲ್ಲ. ಹಾಗಾಗಿ ಓಡ್ ಹೋಗೋ ವಿಚಾರಣ ಮನ್ಸಿಂದ ತೆಗೀರಿ. ಸುಮ್ನೆ ಉಪಚಾರ ಮಾಡಿ ಇವರಿಗೆ. ರಘುನಂದನ, ನನ್ನ ಬಂಗಾರದ ಲಂಕೆನ ಬೀಳ್ಸಿ ಮರದ ಹಿಂದೆ ಅಡಗಿ ನಿಂತಿದ್ಯಾ ನೀನು? ನಾನು ನಿನ್ನನ್ನ ಬಿಡೋದಿಲ್ಲ. ಇವಳಿಂದ ತಪ್ಪಿಸ್ಕೊಳಕ್ ಒಂದೇ ದಾರಿ ಇದೆ. ನಾನೀಗ ವೇಗವಾಗಿ ಓಡ್ಬೇಕಷ್ಟೇ. ರಾಮ! ಕೃಷ್ಣ, ಅಸುರ ಕುಲಾನೆ ನಾಶ ಮಾಡೋನು ನೀನು. ಇವತ್ತು ನಾನು ನಿನ್ನ ನಾಶ ಮಾಡ್ತೀನಿ.
ಇವತ್ತು ನಾಶ ಆಗೋದು ನೀನು ಜರ. ಕೃಷ್ಣ ಕೃಷ್ಣ ಬೇಗ ಎದ್ದೇಳು ಕೃಷ್ಣ, ಹೇಳು. ಕೃಷ್ಣ, ನನಗ್ ಅರ್ಥ ಆಗದೆ ಇರೋದೇನು ಅಂದ್ರೆ ಈ ಮಥುರೆ ಮತ್ತೆ ನಮ್ ನಡುವೆ ಇದ್ದಕ್ಕಿದ್ದ ಹಾಗೆ ಈ ರಾಕ್ಷಸಿ ಎಲ್ಲಿಂದ ಬಂದ್ಲು? ಅಣ್ಣ, ಇವಳೇ ಅಸುರಿ ಜರ. ಇವಳೇ ಎಲ್ಲ ವೃಂದಾವನ ಜನರನ್ನ ಅಪಹರಣ ಮಾಡ್ತೋಳು. ಹಾಗಿದ್ರೆ ಕಂಸಂಗಿಂತ ಮುಂಚೆ ಇವಳು ಕತೆನ ಮುಗಿಸ್ತೀನಿ. ಅಣ್ಣ ನಿಂತ್ಕೋ, ನೀನ್ ಮತ್ತೆ ಮರ್ತ್ ಬಿಟ್ಟಿಯಾ? ನಾನ್ ನಿನ್ಗೆ ಹೇಳಿದ್ನಲ್ಲ, ನಮ್ಮ ಮೊದಲನೇ ಉದ್ದೇಶ ವೃಂದಾವನ ಜನರ ರಕ್ಷಣೆ ಮಾಡೋದು. ಅಣ್ಣ, ಈಗ ನೀನ್ ಹೋಗು ಮತ್ತೆ ಎಲ್ಲ ವೃಂದಾವನ ವಾಸಿಗಳ ರಕ್ಷಣೆ ಮಾಡು. ಅಲ್ಲಿ ತನಕ ನಾನು ಈ ರಾಕ್ಷಸಿ ಜರಾನ ನೋಡ್ಕೋತೀನಿ. ಆದ್ರೆ ಕೃಷ್ಣ, ಅಣ್ಣ, ನಿನ್ಗೆ ನಿನ್ ತಮ್ಮನ್ ಮೇಲೆ ನಂಬಿಕೆನೇ ಇಲ್ವಾ? ಕೃಷ್ಣ, ನನ್ಗಿಂತ ಹೆಚ್ಚಾಗಿ ನಿನ್ ಮೇಲೆ ನನಗ್ ನಂಬಿಕೆ ಇದೆ. ಹಾಗಾದ್ರೆ ತಡ ಮಾಡೋದ್ ಬೇಡ, ನಮ್ಮ ಹತ್ರ ಸಮಯ ತುಂಬಾ ಕಡಿಮೆ ಇದೆ. ಹೋಗು, ಬೇಗನೆ ಹೋಗು. ನೀನ್ ಎಚ್ಚರಿಕೆಯಿಂದ ಇರು ಕೃಷ್ಣ. ಸರಿ ಅಣ್ಣ. ಜರ, ನೀನು ನನ್ನ ಅಮ್ಮ, ನನ್ನ ಅಪ್ಪ ಮತ್ತೆ ಎಲ್ಲ ವೃಂದಾವನವಾಸಿಗಳ ಜೀವಕ್ಕೆ ಅಪಾಯ ಮಾಡಿದ್ಯಾ. ಆದ್ರೂ ಕೂಡ ನಾನ್ ನಿನ್ಗೆ ಒಂದ್ ಅವಕಾಶ ಕೊಡ್ತೀನಿ, ಸುಧಾರಿಸ್ಕೊಳ್ಳೋ ಅವಕಾಶ, ಧರ್ಮದ ದಾರಿಲಿ ನಡೆಯೋ ಅವಕಾಶ. ಅವಕಾಶ ನನಗೆ? ಆದ್ರೆ ನಾನಿವತ್ತು ನಿನಗೆ ಯಾವ ಅವಕಾಶನೂ ಕೊಡೋದಿಲ್ಲ ರಘುನಂದನ. ಜರ, ಇನ್ನ ನಿನ್ಗೆ ಗೊತ್ತಾಗಿಲ್ಲ ಅನ್ಸುತ್ತೆ. ನಾನು ರಘುನಂದನ ಅಲ್ಲ, ಬದ್ಲಿಗೆ ಯಶೋದೆ ನಂದ. ನಾನು ಒಂದ್ಸಲ ವೃಂದಾವನದವ್ರನ್ನ ತಲುಪಿದ್ರೆ ಸಾಕು, ಆಮೇಲೆ ನೋಡ್ತೀನಿ ಆ ಕಂಸ ನಮ್ ಜನಕ್ಕೆ ಅದ್ ಹೇಗ್ ತೊಂದ್ರೆ ಕೊಡ್ತಾನೆ ಅಂತ. ನಿಂತ್ಕೋ. ದಾಮ, ಈಗ ನಮ್ಮ ಹತ್ರ ಅಷ್ಟೊಂದ್ ಸಮಯ ಇಲ್ಲ. ಮುಂದೆ ಸೈನಿಕರಿದ್ದಾರೆ. ನಾನ್ ಇರ್ಬೇಕಾದ್ರೆ ನೀವ್ ಈ ಸೈನಿಕರುಗಳಿಗೆಲ್ಲ ಹೆದ್ರುಕೊಳ್ಳೋದ್ ಬೇಕಾಗಿಲ್ಲ. ನಡೀರೋ. ಅಣ್ಣ, ನಾನ್ ಹೆದರ್ತಾ ಇಲ್ಲ, ಆದ್ರೆ ಸೈನಿಕರೇ ನಿನ್ನ ನೋಡಿ ಹೆದರ್ಕೊಂಡ್ಬಿಟ್ರೆ ಎಲ್ರಿಗೂ ಗೊತ್ತಾಗ್ಬಿಡತ್ತೆ ನಾವು ಬೃಂದಾವನದವ್ರನ್ನ ಕಾಪಾಡೋದಕ್ ಬಂದಿರೋರು ಅಂತ. ಹೌದಣ್ಣ, ಆಗ ಅವ್ರನ್ನ ಕಾಪಾಡೋದ್ ಬಿಟ್ಟು ಕಂಸನ್ ಸೈನಿಕರ ಜೊತೆ ನಾವ್ ಯುದ್ಧ ಮಾಡ್ಕೊಂಡೇ ಇದ್ಬಿಡ್ತೀವಿ. ಮತ್ ನಾವೀಗ ಏನ್ ಮಾಡೋದು? ಇಂಥ ಹೊತ್ತಲ್ಲಿ ಕೃಷ್ಣ ಏನ್ ಮಾಡ್ತಾನೋ ಅದನ್ನೇ ಮಾಡೋಣ. ಕೃಷ್ಣ, ನಂದರಾಜ, ನಂದರಾಜ, ಅವ್ರನ್ ಬಿಟ್ಬಿಡಿ. ಇದು ಏನು ಮಾಡಿದೆ ಭದ್ರಾಕ್ಷ? ಇವರು ನನ್ನ ಶತ್ರು ಅಲ್ಲ, ಪ್ರಜೆಗಳು. ನೋಡು ನೋಡು, ಎಷ್ಟು ಎಷ್ಟು ನೋವಾಗುತ್ತಿದೆ ಇವರಿಗೆ. ಇದಕ್ಕೆ ಹೇಳುತ್ತಾರೆ ನೋವು. ಒಂದು ಬಾಣದಿಂದಲ್ಲ, ಬಾಣಗಳಿಂದ ಛಿದ್ರ ಮಾಡಬೇಕಿತ್ತಿವರನ್ನು. ಬರೀ ನಿಮ್ಮ ಆಜ್ಞೆಗೆ ಪ್ರತೀಕ್ಷೆ ಮಾಡ್ತಿದ್ದೆ ಭಗವಂತ. ಇನ್ನಿವ್ರನ್ನ ಬೆಣ್ಣೆ ಮಾಡ್ತೀನಿ.
ಪ್ರತೀಕ್ಷೆಯ ಮೃತ್ಯು ನೀಡು ಇವರಿಗೆ. ಎಂತಹ ಮೃತ್ಯುವೆಂದರೆ ಕ್ಷಣ ಕ್ಷಣವೂ ಇವರ ಕಣ್ಣ ಮುಂದೆ ಮೃತ್ಯು ಕಾಣಿಸುತ್ತಿರಲಿ. ಅಯ್ಯೋ ನಂದರಾಜ! 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 ಭಗವಂತ, ಮಹಾರಾಜ ಕಂಸ, ಇಂಥ ಅಧರ್ಮ ಮಾಡಬೇಡಿ, ಮಾಡಬೇಡಿ. ನಿರ್ದಯತೆ ಎಲ್ಲ ಭದ್ರಾಕ್ಷ, ಪ್ರತೀಕ್ಷಾ ಮೃತ್ಯು. ಸೈನಿಕಣ್ಣ, ನೀವ್ ಇಲ್ಲಿ ನಿಂತ್ಕೊಂಡಿದ್ದೀರಾ? ಆ ಹುಡುಗ ಒಳಗ ಹೋಗ್ಬಿಟ್ಟಿದ್ದಾನೆ. ಯಾವ ಹುಡ್ಗ? ಅದೇ ಆಕಾಶವಾಣಿ ಆಗಿತ್ತಲ್ಲ ಆ ಹುಡುಗ. ಅವನ ಮಹಾರಾಜ ಕಂಸ ವರ್ಷಗಳಿಂದ ಹುಡುಕ್ತಾ ಇದಾರೆ. ಏನು? ಎಲ್ಲಿದ್ದಾನವನು? ಅಣ್ಣ, ಬೇಗ ಬಾ. ಬನ್ನಿ ಬನ್ನಿ, ಬೇಗ ನಡೀರಿ. ಇಲ್ಲಿ ಯಾರು ಇಲ್ವಲ್ಲ? ನೋಡು, ಅವನು ಅಲ್ಲಿದ್ದಾನೆ. ಅವ್ರನ್ನ ಹಿಡಿಯೋಣ. ನಿಲ್ಲಿ ಹುಡುಗ್ರ, ನಿಲ್ಲಿ. ಅಣ್ಣ, ಗದೆ ಅಲ್ಲ, ಕಾಲ್ ಬಳಸು. ಬೇಗ ಇಲ್ಲಿಂದ ನಡಿಯಣ್ಣ. ನಡೀರಿ. ಅಯ್ಯೋ ದೇವ್ರೇ! ನಂದಣ್ಣ! ನಂದರಾಜ! ಋಷಭಾನಣ್ಣ! ನಂದಣ್ಣ! ನಂದರಾಜ! ನಂದರಾಜ! ಏನಿರಲ್ಲ, ಭದ್ರಾಕ್ಷ, ದೇವ್ರಿಗಾದ್ರೂ ಹೆದ್ರು, ಧರ್ಮದ ಕೆಲ್ಸ ಮಾಡು. ಬಿಟ್ಬಿಡು ಇವ್ರನ್ನ. ನಿಜವಾಗ್ಲೂ ಬಿಡ್ಲಾ? ಸರಿ ನಂದ್ರಾಣಿ, ನಾನ್ ನಿಮ್ ಮಾತ್ನ ಒಪ್ತೀನಿ, ಬಿಟ್ಟಿದ್ದೀನಿ. ನೋಡಿ, ನನ್ ಕೈನಲ್ಲಿ ಏನೂ ಇಲ್ಲ. ಇನ್ನಾಗೋದೆಲ್ಲ ಸಮಯದ ಕೈನಲ್ಲೇ ಇದೆ. ನನ್ನ ನಿಮ್ಮ ಕೆಲ್ಸ ಕೇವಲ ಪ್ರತೀಕ್ಷೆ ಮಾಡ್ತಿರೋದಲ್ವಾ? ಮಾಡ್ತಿರೋಣ. ಭದ್ರಾಕ್ಷ, ಒಬ್ಳು ಸ್ತ್ರೀ ತನ್ನ ಸೆರೆಗೊಡ್ಡಿ ತನ್ನ ಸೌಭಾಗ್ಯದ ಭಿಕ್ಷೆ ಬೇಡ್ತಿದ್ದಾಳೆ. ಬಿಟ್ಬಿಡು ಅವರಿಬ್ರನ್ನ, ಬಿಟ್ಬಿಡು. ಇಲ್ಲ 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 ಸೆರೆಗೊಡ್ಡಿ ಬೇಡೋದು, ಸೌಭಾಗ್ಯದ ಭಿಕ್ಷೆ ಕೇಳೋದು ಇಂತ ಯಾವುದೇ ಅವಶ್ಯಕತೆ ಇಲ್ಲ. ಅಯ್ಯೋ, ಆ ಹುಡುಗನ್ನ ಕರ್ಕೊಂಡ್ ಬನ್ನಿ. ನಮ್ಮ ಭಗವಂತ ಕಂಸನ್ ಜೀವನಕ್ಕೆ ದೊಡ್ಡ ಕಂಟಕ ಆದವನ್ನ. ಮತ್ತೆ ಕೇಳಿ, ಅವನ್ನ ಬೇಗ ಕರ್ಕೊಂಡ್ ಬನ್ನಿ. ಈಗ ನಿಮ್ ಪತಿಗಳ ಮತ್ತೆ ಮೃತ್ಯುವಿನ ಅಂತರ ಕ್ಷಣ ಕ್ಷಣಕ್ಕೂ ಕಡಿಮೆ ಆಗ್ತಿದೆ. ಬೇಗ ಬರ್ದಿದ್ರೆ ಇವ್ರ ಗತಿ ಅಷ್ಟೇ. ನಾರಾಯಣ ನಾರಾಯಣ. ಪ್ರಭು, ಈ ಜರಾಳಂತೂ ನಂದಪುತ್ರನ ಶಕ್ತಿಗಳನ್ನು ನಷ್ಟ ಮಾಡುತ್ತಿದ್ದಾಳೆ. ಅವಳಿಗೆ ಇಷ್ಟು ಭಯಂಕರ ಶಕ್ತಿ ಬರಲು ಏನು ಕಾರಣ ಪ್ರಭು? ದೇವರ್ಷಿ, ಶ್ರೀರಾಮನಿಂದ ಪ್ರತಿಕಾರ ಪಡೆಯಲು ಲಂಕಿಣಿ ರಾವಣನ ಸಮಸ್ತ ಶಕ್ತಿಗಳ ಆವಾಹನೆ ಮಾಡಿದ್ದಳು. ಆದ್ದರಿಂದ ರಾವಣನ ರೀತಿಯಲ್ಲೇ ಲಂಕಿಣಿಯ ಸಮಸ್ತ ಶಕ್ತಿಗಳು ಅವಳ ನಾಭಿಯಲ್ಲಿವೆ. ಹಾಗಾಗಿ ಅವಳ ನಾಭಿಯಲ್ಲಿ ಸೇರಿರುವ ಸಮಸ್ತ ಶಕ್ತಿಗಳು ನಷ್ಟವಾಗುವವರೆಗೆ ಜರಾಳ ಅಂತ್ಯವಾಗುವುದು ಅಸಾಧ್ಯ. ಬಹುಶಃ ಇವಳ ಶಕ್ತಿಯಲ್ಲ ಇರೋದು, ಅವಳ ಕೈಗಳಲ್ಲಿ. ಮೊದ್ಲು ಈಗ ನಾನು ಇವಳ ಕೈಗಳನ್ನೇ ನಾಶ ಮಾಡ್ಬೇಕು.
ಬಹುಶಃ ಇವಳ ಮೂಲ ಶಕ್ತಿ ಬೇರೆ ಎಲ್ಲೋ ಅಡಗಿರೋ ಆಗಿದೆ. ನಾನ್ ಬೇಗ ಅದೆಲ್ಲಿದೆ ಅಂತ ಹುಡುಕಿ ಅದನ್ನ ನಾಶ ಮಾಡ್ಬೇಕು. ಇಲ್ದಿದ್ರೆ ಈ ಜರ ಸುಮ್ನೆ ನನ್ ಸಮಯನ ನಷ್ಟ ಮಾಡ್ತಾ ಇರ್ತಾಳೆ. ಏನಾಯ್ತು ಜರ? ಇಷ್ಟು ದೊಡ್ಡೋಳಾಗಿದ್ರು ಒಬ್ಬ ಪುಟಾಣಿ ಬಾಲಕನ್ ಹಿಡಿಯಕ್ಕಾಗ್ತಿಲ್ವಾ? ಬಾಬಾ ಹಿಡಿ, ನನ್ನ ಹಿಡಿ ಬಾ. ಅಸುರರ ಪರಮ ಶತ್ರು, ಈಗ ನಿನ್ನ ಜೀವನ ಮುಗಿತು. ಈ ಜರ ಏನಾದ್ರೂ ನನ್ನ ಹಿಡಿದು ಬಿಟ್ರೆ ನಾನ್ ಪಾರಾಗೋದು ಅಸಾಧ್ಯ ಆಗ್ಬಿಡತ್ತೆ. ನಾನೀಗೇನಾದ್ರೂ ಮಾಡ್ಲೇಬೇಕು. ಏನ್ ಮಾಡ್ಲಿ? ಇದು ಜರಾಳದ್ದೇ ಸ್ವರ. ಕೇಳಿದರೆ ಯಾವುದೋ ಸಂಕಷ್ಟದಲ್ಲಿರುವಂತಿದೆ. ಸಂಕಷ್ಟವಲ್ಲ ಮಾವನವರೇ, ಇದಂತೂ ಶುಭ ಸಮಾಚಾರ. ಆ ಜರಾಳ ಸಂಕಷ್ಟದಲ್ಲಿ ಆ ವಂಚಕ ವಿಷ್ಣುವಿನ ಅವತಾರ ಬರುತ್ತಿರುವ ಸುಳಿವಿದೆ. ಧ್ಯಾನಿಸಿ ಕೇಳಿ ಮಾವನವರೇ, ಯಾರಿಗಾಗಿ ನನ್ನ ವರ್ಷಗಳ ಪ್ರತೀಕ್ಷೆ ಇತ್ತೋ ಬಂದಾಯ್ತು ಅವನು. ಬಂದ. ಇನ್ನು ಪೂತನಿ, ಬಕಾಸುರ ಮತ್ತು ನನ್ನ ಎಲ್ಲ ಅಸುರರಂತೆ ನಿಮ್ಮ ಈ ಜರಾಳ ಅಂತ್ಯವೂ ಆಗುತ್ತದೆ. ಇಲ್ಲ, ಹೀಗಾಗಲು ಸಾಧ್ಯವಿಲ್ಲ. ಎಂದಿಗೂ ಆಗಬಾರದು. ನಿಮಗೆ ವಿಶ್ವಾಸ ಮೂಡುತ್ತಿಲ್ಲವೇ ಮಾವನವರೇ? ಸರಿ ಬನ್ನಿ, ನಿಮ್ಮ ಕಣ್ಣಾರೆ ನೋಡಿ ಬನ್ನಿ. ಹೋಗಿ ಆ ಕಡೆ ಓಡಿ, ಬೇಗ ಓಡಿ, ಬೇಗ ಓಡಿ. ಜರ, ನನ್ ಗೊತ್ತಾಯ್ತು. ನಿನ್ನ ಮುಖ್ಯ ಶಕ್ತಿಯ ಮೂಲ ಎಲ್ಲಿದೆ? ಯಾರದು? ಯಾರು ಈ ದುಸ್ಸಾಹಸ ಮಾಡಿದ್ದು? ಯಾರು ಜರಾಳ ಹತ್ಯೆ ಮಾಡಿದ್ದು? ಮುಂದೆ ಬಾ. ಎಲ್ರಿಗೂ ದುಃಖ ನೀಡೋ ಒಬ್ಳು ಅಧರ್ಮಿ ರಾಕ್ಷಸಿ ಸತ್ತೋದ್ರೆ ಇಷ್ಟು ದುಃಖ ಯಾಕಾಗ್ತೀಯ? ಈ ಶುಭ ಕರ್ಮ ನಾನೇನೆ ಮಾಡಿದ್ದು. ನಾನೇ ಕೊಂದಿದ್ದು ಈ ಜರನ.
ಆ, ಭದ್ರಾಕ್ಷ, ಜಗತ್ತಿನಲ್ಲಿ ಪತಿವ್ರತ ಧರ್ಮಕ್ಕಿಂತ ಹೆಚ್ಚು ಬೇರೆ ಯಾವ ಧರ್ಮನೂ ಇಲ್ಲ. ದೇವಿ ಸಾವಿತ್ರಿನು ಯಮರಾಜನ್ ಜೊತೆ ಹೋರಾಡಿ ತನ್ನ ಗಂಡನ ವಾಪಸ್ ಕರ್ಕೊಂಡ್ ಬಂದಿದ್ರು. ಈಗ್ಲೂ ನಾವೆಲ್ಲ ಜೀವಂತವಾಗಿರುವಾಗ ನೀನ್ ನಮ್ ಸೌಭಾಗ್ಯನ ಕಿತ್ಕೊಳ್ಳೋಕ್ ಸಾಧ್ಯ ಇಲ್ಲ, ಖಂಡಿತ ಇಲ್ಲ. ಎಂತ ಮಾತು ಪ್ರಲಬ್ಧ ಚಾಣೂರ, ನಾವು ನೋಡ್ಬೇಕಲ್ಲ ಪತಿವ್ರತೆ ಸ್ತ್ರೀಯರು ತಮ್ಮ ಸೌಭಾಗ್ಯದ ರಕ್ಷಣೆನ ಹೇಗ್ ಮಾಡ್ತಾರೆ ಅಂತ. ಹೇ ನಾರಾಯಣ, ನಾವೇನಾದ್ರೂ ಶುದ್ಧವಾದ ಮನಸ್ಸಿಂದ ನಿನ್ನ ಆರಾಧನೆ ಮಾಡಿದ್ರೆ ನೀನೇ ನಮ್ಮ ಗಂಡಂದ್ರನ್ನ ರಕ್ಷಣೆ ಮಾಡ್ಬೇಕು. ಕಾಪಾಡು ನಾರಾಯಣ. ನಾರಾಯಣ, ರಕ್ಷಣೆ ಮಾಡು ನಾರಾಯಣ. ಬಲರಾಮ, ಬಲರಾಮ, ಚಿಕ್ಕಪ್ಪ, ನೀವೇನು ಚಿಂತೆ ಮಾಡ್ಬೇಡಿ, ನಾನ್ ನಿಮ್ಮಿಬ್ರಿಗೂ ಏನು ಆಗೋದು ಬಿಡೋದಿಲ್ಲ. ಈ ಬಲರಾಮನ ಬಲದ ಧಾಮ ಇಲ್ಲಿ ತನಕ ಬಂತ. ಏ ಪ್ರಲಬ್ಧ, ಹಿಡಿಯವನ್ನ. ಅಯ್ಯೋ ನಿನ್ನ ಭದ್ರಾಕ್ಷ, ನಿನ್ನಂತ ರಾಕ್ಷಸರಿಗೆ ನನ್ ಬಲ ಏನು ಅಂತ ಮತ್ತೆ ಮತ್ತೆ ತೋರಿಸ್ಬೇಕಾ? ಚಿಕ್ಕಪ್ಪ, ಚಿಕ್ಕಪ್ಪ, ನಿಮ್ಗೇನು ಆಗಿಲ್ಲ ತಾನೇ? ಈಗ ನಿನ್ ಸರ್ತಿ ಭದ್ರಾಕ್ಷ. ತಾತ ಥಯ್ಯ, ನೀನಿಲ್ಲೇನು ಮಾಡುತ್ತಿರುವೆ? ಕಂಸಮಾವ, ನನ್ ಗೊತ್ತಿದೆ, ನಿಮ್ಗಂತೂ ನಂಬಿಕೆನೆ ಬರೋದಿಲ್ಲ, ಆದ್ರೆ ಸತ್ಯ ಅಂತೂ ಇದೆ. ನಾನೇ ಜರನ ಸಾಯಿಸಿದ್ದು. ಆ ಜರಾಳನ್ನು ನೀನು ಮತ್ತಿಲ್ಲಿಗೆ ಯಾಕೆ ಸಾಯಲು ಬಂದೆ? ಸಾಯಕ್ಕಲ್ಲ ಕಂಸಮಾವ, ನಿಮ್ ಚಿಂತೆ ದೂರ ಮಾಡೋಕೆ ಮತ್ತೆ ನಿಮ್ಗೆ ಸತ್ಯ ಹೇಳೋಕೆ. ನಂದಬಾಲ, ಅದೆಂತಹ ಸತ್ಯವಿದೆ ನೀನು ನನಗೆ ಹೇಳುವಂತದ್ದು? ಸಾಕಷ್ಟಂತ ಸತ್ಯ ಇದೆ, ಅದನ್ನ ನೀನು ತಿಳ್ಕೋಬೇಕಾಗಿದೆ. ಇಷ್ಟು ವರ್ಷ ನೀನು ತಿಳ್ಕೋಬೇಕಂತ ಪ್ರಯತ್ನ ಮಾಡ್ತಿದ್ದು, ಅದನ್ನ ಕಂಡುಹಿಡಿಯೋದಿಕ್ಕೆ ನೀವು ಮತ್ತೆ ಮತ್ತೆ ಗೋಕುಲಕ್ಕೂ ವೃಂದಾವನಕ್ಕೂ ರಾಕ್ಷಸರನ್ನು ಕಳಿಸ್ತಿರೋದು. ಕಂಸಮಾವ, ನಾನು ಯಶೋಧಿನಂದನ ಕೃಷ್ಣ. ಇವತ್ ನಾನು ನಿಮ್ಗೆ ಮಾತು ಕೊಡ್ತೀನಿ. ಇವತ್ ನಾನು ನಿಮ್ಮೆಲ್ಲ ಪ್ರಶ್ನೆಗೂ ಉತ್ತರ ಕೊಡ್ತೀನಿ. ಇವತ್ ನಾನು ನಿಮ್ಗೆ ಎಲ್ಲ ಸತ್ಯನ ಹೇಳ್ತೀನಿ. ನಿಮ್ಗೆ ಕೇಳ್ಬೇಕಂತಿರೋದು. ಕೃಷ್ಣ ಹೇಳ್ತಾನೆ, ಉಪ್ಪು ತಿಂದ್ಮೇಲೆ ನೀರ್ ಕುಡಿಲೇಬೇಕು. ಇವತ್ ನೀನ್ ಮಾಡಿರೋ ಕರ್ಮಕ್ಕೆ ತಕ್ಕ ಶಿಕ್ಷೆ ಸಿಕ್ಕೇ ಸಿಗುತ್ತೆ. ಪಾಪಕ್ಕೆ ಶಿಕ್ಷೆ ಕೊಡೋದು ಆಮೇಲೆ. ಈ ಭದ್ರಾಕ್ಷ ಯಾರು ಅಂತ ಮೊದ್ಲು ತಿಳ್ಕೋ. ನಿನ್ ಬಗ್ಗೆ ನಂಗ್ ಸರಿಯಾಗಿ ಗೊತ್ತಿದೆ ಭದ್ರಾಕ್ಷ. ನೀನ್ ಕಂಸನ್ಗೆ ಎಂತ ದಾಸ ಅಂದ್ರೆ ನಿನ್ಗೆ ಸತ್ ಮೇಲೂ ಕಂಸನ್ ದಾಸ್ಯದಿಂದ ಮುಕ್ತಿ ಸಿಗೋದಿಲ್ಲ. ಭಗವಂತ ಕಂಸನ ದಾಸ್ಯ ನೋಡ್ಬೇಕಾ? ಇಲ್ಲಿ ನೋಡು.
ಇದೇನಾಗ್ತಿದೆ? ನನ್ನ ಪ್ರೇತ ಶಕ್ತಿಗಳನ್ನ ಒಬ್ಬ ಬಾಲಕ ಹೇಗೆ ಎದುರಿಸೋಕ್ ಸಾಧ್ಯ? ಭದ್ರಾಕ್ಷ, ಇವತ್ ನೀನ್ ಖಂಡಿತವಾಗ್ಲೂ ಸತ್ ಹೋಗ್ತೀಯ. ಅದ್ಕಾಗೆ ನಿನ್ ಪ್ರೇತ ಶಕ್ತಿ ಕೂಡ ನಿನಗ್ ಸಹಾಯ ಮಾಡ್ತಿಲ್ಲ. ಹೇ ಬಾಲಕ, ಪ್ರೇತ ಶಕ್ತಿ ವಿಷಯ ಬಿಡೋ. ನಿನ್ ಸೋಲ್ಸಕ್ ನನ್ ಮಾನವ ಶಕ್ತಿನೇ ಸಾಕು. ಭದ್ರಾಕ್ಷ, ನೀನು ನನ್ ಚಿಕ್ಕಮ್ಮಂಗೆ ನೋವು ಕೊಟ್ಟೆ, ಮತ್ತೆ ನನ್ ಚಿಕ್ಕಪ್ಪನ್ ಜೀವ ಕೂಡ ತೆಗ್ಯೋಕ್ ನೋಡ್ದೆ. ಇವತ್ ನಾನ್ ನಿಂಗ್ ಎಂತ ಶಿಕ್ಷೆ ಕೊಡ್ತೀನಂದ್ರೆ ನೀನ್ ನಿಜವಾಗ್ಲೂ ಸಾಯೋ ಹಾಗೆ ಮಾಡೇ ಮಾಡ್ತೀನಿ. ಭದ್ರಾಕ್ಷ, ಭದ್ರಾಕ್ಷ, ಈ ಹುಡುಗ ಮತ್ತೆ ಬಂದ. ಈಗೇನ್ ಮಾಡ್ಲಿ? ನನ್ ಪ್ರೇತ ಶಕ್ತಿನೂ ಕೆಲಸ ಮಾಡ್ತಿಲ್ಲ, ನನ್ ಮಾನವ ಶಕ್ತಿನೂ ಕೆಲಸ ಮಾಡ್ತಿಲ್ಲ. ಈಗ ಒಂದೇ ಶಕ್ತಿ ಕೆಲಸ ಮಾಡೋದು, ಚೂಮಂತರ್. ಭದ್ರಾಕ್ಷ, ನಿನ್ಗಂತೂ ಸಾವಿನ ಭಯ ಇಲ್ಲ. ಮತ್ಯಾವ್ದಾಗ ಹೆದರ್ಕೊಂಡು ಇಲ್ಲಿಂದ ಓಡೋದೆ ಭದ್ರಾಕ್ಷ. ನೀನು ಮುಂದೆ ಬಾ ಭದ್ರಾಕ್ಷ, ನನ್ ಮುಂದೆ ಬಾ. ಬಲರಾಮ, ನಾವು ಮೊದಲು ಎಲ್ಲ ವೃಂದಾವನ ವಾಸಿಗಳನ್ನ ಇಲ್ಲಿಂದ ಸುರಕ್ಷಿತವಾಗಿ ಕರ್ಕೊಂಡು ಹೋಗ್ಬೇಕು. ಹಾ ಚಿಕ್ಕಪ್ಪ, ನಡೀರಿ, ಬೇಗ ಹೋಗೋಣ, ನಡೀರಿ. ಹೇಳಿ ಕಂಸ ಮಾವ, ನಿಮ್ಗೆ ತಿಳ್ಕೊಳ್ಳೋ ಆಸೆ ಇಲ್ವಾ ಆ ಪೂತ್ನಿನ ಯಾರ್ ಕೊಂದಿದ್ದು ಅಂತ? ಅವಳ ಮೃತ್ಯುವಂತೂ ನನಗಿನ್ನೂ ಒಂದು ಒಗಟಾಗಿದೆ. ಪೂತ್ನಿ ಮಾತ್ರ ಅಲ್ಲ, ನಿಮ್ಮ ಯಾವುದೇ ರಾಕ್ಷಸನ್ ಮೃತ್ಯು ನಿಮ್ಗಿನ್ನೂ ಒಗಟಾಗುಳಿಯೋದಿಲ್ಲ. ಯಾಕಂದ್ರೆ ಎಲ್ಲರಂತ್ಯ ನಾನೇ ಮಾಡಿದ್ದು. ನನ್ನ ಎಲ್ಲಾ ಅಸುರರನ್ನು ನೀನೇ ಕೊಂದೆ. ಯಶೋದೆ ನಂದನ, ನೀನು ಏನು ಹೇಳುತ್ತಿರುವೆ ನಿನಗೆ ತಿಳಿದಿದೆಯೇ? ಹಾ ಕಂಸ, ಇದೇ ನಿಜ. ಪುತನಿ, ಅಗಾಸುರ, ಉತ್ಕಚ, ಬಕಾಸುರ ಎಲ್ಲರಂತ್ಯ ನಾನೇ ಮಾಡಿದ್ದು. ಅಷ್ಟೇ ಅಲ್ಲ, ಯಾವ ಶ್ರೀಧರನ ನೀವು ನಾರಾಯಣನ ಶತ್ರು ಮಾಡಿ ಕಳಿಸಿದ್ರು, ಅದೇ ಶ್ರೀಧರ ನನ್ನ ಕಾರಣದಿಂದಲೇ ನಾರಾಯಣನ ಭಕ್ತ ಆಗಿದ್ದು. ಮತ್ತೆ ಕಳಿಂಗನಗ, ಅವನ ವಿಷದ ಎಡೆಯ ಮೇಲೆ ನೃತ್ಯ ಮಾಡಿದವನು ನಾನೇ. ಅಂದರೆ ನೀನೇನಾ ಆ ವಿಷ್ಣುವಿನ ಅಂಶ? ನಿನ್ನನ್ನು ಇಷ್ಟು ದಿನ ಸಾಧಾರಣ ತಾತಾತಯ್ಯ? ಇಲ್ಲ 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 ಬಾಲಕ, ನೀನು ಯಶೋದೆ ಮತ್ತು ನಂದನ ಪುತ್ರನಲ್ಲ. ಹಾಗಾದರೆ ನೀನು ನನ್ನ ಪ್ರಿಯ ಸೋದರಿ ದೇವಕಿ ಮತ್ತು ವಸುದೇವನ ಅಷ್ಟಮ ಸಂತಾನ, ವಿಷ್ಣುವಿನ ಪೂರ್ಣ ಅವತಾರಿ. ಹೇಳು ಬಾಲಕ, ಯಾರಿಗಾಗಿ ಆಕಾಶವಾಣಿಯಾಗಿತ್ತೋ? ನೀನು ಅವನೇ? ಕಂಸ ಮಾವ, ನನ್ಗೆ ಆಕಾಶವಾಣಿ ಕೇಳಿಸ್ಲಿಲ್ಲ, ಯಾಕಂದ್ರೆ ನಾನು ಗೊತ್ತೇ ಇರ್ಲಿಲ್ಲ. ಆದ್ರೆ ನಾನು ಒಂದ್ ವಿಷಯ ತಿಳ್ಕೊಂಡಿದ್ದೀನಿ, ಈ ಹೋರಾಟ ನಮ್ಮಿಬ್ರ ಮಧ್ಯ ಇದೆ. ಆದ್ರೆ ನೀನು ನನ್ನಮ್ಮ, ನನ್ನಪ್ಪ ಅಥವಾ ಯಾವುದೇ ವೃಂದಾವನ ಚಂದ್ರ ಸೇವಕ ಅಪಾಯ ಏನಾದ್ರೂ ತಂದ್ರೆ ನಾನ್ ನಿನ್ನ ಜೀವಂತವಾಗಿ ಉಳಿಸಲ್ಲ ಕಂಸ. ನಾನು ನಿನ್ನನ್ನು ಜೀವಂತವಾಗಿ ಉಳಿಸುವುದಿಲ್ಲ. ನಿನ್ನ ಪ್ರತೀಕ್ಷೆ ನಾನು 5 ವರ್ಷ ಮಾಡಿದರೂ ಬರಲಿಲ್ಲ. ಸತ್ಯವನ್ನೇ ಹೇಳಿದರು ನನ್ನ ಮಾವನವರು. ನೀನು ನಿನ್ನ ಭಕ್ತರ ರಕ್ಷಣೆಗೆ ಅವಶ್ಯ ಬರುವೆ ಎಂದು ಬಂದು ಬಿಟ್ಟೆ.
ಇಂದು ನೀನು ಉಳಿಯುವುದಿಲ್ಲ ಪರಮಾವತಾರಿ ಶ್ರೀಕೃಷ್ಣ. ಇಲ್ಲ, ಇದು ಸಾಧ್ಯವಿಲ್ಲ. ಇಲ್ಲ ಕಂಸ ಮಾವ, ನೀವು ತುಂಬಾ ಅವಸರದಲ್ಲಿರೋ ಹಾಗಿದೆ. ನೀವಿನ್ನೂ ಪೂರ್ಣ ಸತ್ಯನ ಕೇಳೇ ಇಲ್ಲ. ಮೊದಲನೇ ಸತ್ಯ, ನಿಮ್ಮನ್ನೇ ಈ ಸೀಮಾ ರೇಖೆಯಲ್ಲಿ ನಾನೇ ಬಂಧಿಸಿದ್ದು. ಮತ್ತೆ ಕೊನೆ ಸತ್ಯ ಏನಂದ್ರೆ, ನಾನು ಯಶೋದೆ ಮತ್ತೆ ನಂದರಾಜನ್ ಮಗನೇ. ಆದ್ರೆ ನಾನು ಏನಾದ್ರೂ ದೇವಕಿ ಅಮ್ಮ ಮತ್ತೆ ವಸುದೇವರ ಮಗ ಆಗಿದ್ರೆ ಅದು ನನ್ಗೆ ಸೌಭಾಗ್ಯದ ವಿಷಯ ಆಗ್ತಿತ್ತು. ಕಂಸ ಮಾವ, ಈಗ ನಿಮ್ಗೆ ಅರ್ಥ ಆಗಿರುತ್ತೆ. ಈಗ ನಿಮ್ ಜೀವಕ್ಕೆ ಅಪಾಯ ಕೇವಲ ಮತ್ತೆ ಕೇವಲ ನನ್ನಿಂದ. ನಿಮ್ಗೇನಾದ್ರೂ ಭಯ ಆದ್ರಿ ಅಥವಾ ಕೋಪ ಬಂದ್ರಿ, ಪ್ರತೀಕಾರಕ್ಕೆ ನೀವು ನನ್ನ ಹತ್ರನೇ ಬನ್ನಿ. ವೃಂದಾವನ ಜನರಿಗೆ ಕಷ್ಟ ಕೊಡ್ಬೇಡಿ. ಅರ್ಥ ಆಯ್ತಲ್ವಾ? ಈಗ ನಾನು ಹೊರಡ್ತೀನಿ. ಎಲ್ಲಿ ಹೋಗುತ್ತಿರುವೆ? ನಿಲ್ಲು, ನಿಲ್ಲು, ನಿಲ್ಲು. ಧೈರ್ಯವಿದ್ದರೆ ಈಗಲೇ ಈ ಸೀಮೆಯ ಒಳಗೆ ಬಂದು ಎದುರಿಸು. ನಾನು ನೋಡುತ್ತೇನೆ. ಬಾ ಬಾ ಬಾ. ನಗುವುದಕ್ಕೆ? ಎಲ್ಲಿಗೆ ಹೋಗುವೆ? ನಿಲ್ಲು. ನನ್ನ ಮೃತ್ಯು ನನ್ನ ಕಣ್ಣಿನ ಮುಂದೆ ಬಂದು ಹಾಗೆಯೇ ಹೋಗುತ್ತಿದೆ. ಇದು ಎಂತಹ ಮೋಸ ವಿಷ್ಣು! ನಿಲ್ಲು. ಎಲ್ಲೋದ? ನಾರಾಯಣ ನಾರಾಯಣ, ನಿಮ್ಮ ಲೀಲೆ ಅಪಾರ ಪ್ರಭು, ನಿಮ್ಮ ಲೀಲೆ ಅಪಾರ. ಕಂಸನಿಗೆ ಅರ್ಧ ಸತ್ಯವನ್ನು ಹೇಳಿ ನೀವು ಅವನ ಪ್ರಶ್ನೆಗಳಿಗೆ ಅಪೂರ್ಣ ಉತ್ತರವನ್ನು ನೀಡಿದಿರಿ. ಬೃಂದಾವನ ವಾಸಿಗಳಿಗೆ ಮತ್ತೆ ಮತ್ತೆ ಒದಗುವ ಸಂಕಷ್ಟಗಳಿಂದಲೂ ಅವರನ್ನು ನಿಮ್ಮ ಲೀಲೆಯಿಂದ ನೀವು ರಕ್ಷಿಸಿದಿರಿ ಪ್ರಭು. ಈ ನಾರದ ಮುನಿಯಿಂದ ನಿಮಗೆ ಕೋಟಿ ಕೋಟಿ ಪ್ರಣಾಮಗಳು. ದೇವರ್ಷಿ, ಜೀವನದ ಬಹುದೊಡ್ಡ ಸಂಕಟವೇ ಭಯ. ಕಂಸನ ಅಧರ್ಮದ ವೃಕ್ಷ ಎಷ್ಟು ವಿಶಾಲವಾಗಿದೆ ಎಂದರೆ ಈಗ ಜನರ ಮನಸ್ಸಿನಿಂದ ಅವನ ಭಯದ ಬೇರನ್ನು ಕೀಳುವುದು ಸರಳವಾಗಿಲ್ಲ. ಜನರ ಭಯವು ಸಮಾಪ್ತವಾಗಲು ಇನ್ನೂ ಸಮಯದ ಅಗತ್ಯವಿದೆ. ಸತ್ಯವಚನ ಪ್ರಭು, ಸತ್ಯವಚನ. ಇಷ್ಟೊತ್ತಿಗಣ್ಣ ಎಲ್ಲರನ್ನು ಕಾಪಾಡಿ ವೃಂದಾವನಕ್ಕೆ ಕರ್ಕೊ ಬಂದಿರ್ತಾನೆ. ಅಯ್ಯೋ ಅಣ್ಣ, ನಿಲ್ಲಿ ಅಣ್ಣ, ಅಣ್ಣ. ಕಂಸ ಬರ್ತಿದ್ದಾನೆ. ಯಾರನ್ನ ಬಿಡಲ್ಲ ಅವನು. ಕಂಸ ಬರ್ತಾ ಇದ್ದಾನೆ. ಅಮ್ಮ, ಮಗಳೇ, ಯಾಕೆ ಬಂದೆ ಇಲ್ಲಿ? ಒಳಗ್ ನಡಿ ಒಳಗೆ. ಅವ್ನು ಎಲ್ರನ್ನು ಸಾಯಿಸ್ಬಿಡ್ತಾನೆ. ನಡಿ ಒಳಗೆ. ನಮ್ನೆಲ್ಲ ಬಿಡಲ್ಲ, ನಮ್ಮನ್ನೆಲ್ಲ ಕೊಂದ್ಬಿಡ್ತಾನೆ, ನಮ್ಮನ್ ಕೊಂದ್ಬಿಡ್ತಾನೆ. ಅಜ್ಜಿ, ನಿಲ್ಲಿ ಅಜ್ಜಿ. ಈಗ ಕಂಸಂಗೆ ಎದುರು ಯಾವ ಅವಶ್ಯಕತೆನೂ ಇಲ್ಲ. ಅಯ್ಯೋ ಅಣ್ಣ, ಅಣ್ಣ. ಇವ್ರಿಗೆಲ್ಲ ಏನಾಗಿದ್ಯಪ್ಪ? ಅಯ್ಯೋ, ನೀವಾದ್ರೂ ನಿಲ್ಲಿ, ನಿಂತ್ಕೊಳ್ಳಿ. ಅಯ್ಯೋ, ನಿಂತ್ಕೊಳ್ಳಿ ಗೋಪಿಯರೇ. ಎಲ್ಲ ಹೋಗ್ತಿದ್ದೀರಾ ನೀವು? ಗೋಪಿಯರೇ, ಏನ್ ವಿಷಯ? ನೀವೆಲ್ಲ ಯಾಕೆ ಇಷ್ಟು ಭಯ ಪಡ್ತಿದ್ದೀರಾ? ನಮಗನ್ನಿಸ್ತು ಕಂಸ ಬಂದ ಅಂತ. ಕಂಸ ಈಗ ಬಂದಿಲ್ಲ ಅಂದ್ರೆ ಏನು? ಅವನ್ ಯಾವಾಗ ಬೇಕಾದ್ರೂ ಬರ್ಬೋದು. ಬಾ ಬಾ, ಒಳಗ್ ಬಾ. ನಮ್ಗೆ ನೀರಿಗಿಂತ ಜೀವನೇ ಮುಖ್ಯ. ಬಾ. ಅಯ್ಯೋ ಅಯ್ಯೋ, ಗೋಪಿಯರೇ, ನಿಲ್ಲಿ ಗೋಪಿಯರೇ. ಇವ್ರಿಗೆಲ್ಲ ಏನಾಗಿದೆ? ಜನರ ಮನ್ಸಲ್ಲಿ ಇಷ್ಟೊಂದು ಭಯನ?
ವೃಂದಾವನ ಜನರ ತರಾನೇ ಅಮ್ಮ ಅಪ್ಪನ ಮನ್ಸಲ್ಲೂ ಕೂಡ ಕಂಸನ್ ಭಯ ಹುಡ್ಕೊಂಡಿರ್ಬೇಕು. ನಾನೀಗ ಈ ಭಯನ ದೂರ ಮಾಡ್ಲೇಬೇಕು.